ಇದೀಗ ಮತ್ತೋರ್ವ ಅರೆಸ್ಟ್ ಆಗಿದ್ದಾನೆ. ಧನರಾಜ್ ಅನ್ನೋನು ಅರೆಸ್ಟ್ ಆಗಿದ್ದಾನೆ. ಧನರಾಜ್ ಡಾಗ್ ಬ್ರೀಡರ್ ಆಗಿದ್ದ. ಅಂದರೆ ನಿಮಗೆ ನಾಯಿ ಬೇಕು ಅಂತಂದರೆ ನಾಯಿ ಕೊಡ್ತಾ ಇದ್ದ. ರೇಣುಕಾಸ್ವಾಮಿ ಕೊಲೆ ಕೇಸ್ ದರ್ಶನ ಪಡೆ ಸೇರಿದ್ದು ಹೇಗೆ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ಮೊದಲು ಡಾಗ್ ಬ್ರೀಡರ್ ಆಗಿದ್ದ ಆರೋಪಿ ಧನರಾಜ್, ಶ್ರೀಮಂತರಿಗೆ ಸಾಕು ನಾಯಿಗಳನ್ನು ಕೊಡ್ತಾ ಇದ್ದ ಧನರಾಜ್, ನಟ ದರ್ಶನ್ಗೂ ಕೆಲವೊಂದು ನಾಯಿಗಳನ್ನು ನೀಡ್ತಾ ಇದ್ದ. ನಾಯಿ ಮರಿಗಳನ್ನು ನೀಡಿ ದರ್ಶನ್ ಸ್ನೇಹ ಸಂಪಾದನೆ ಮಾಡಿದ್ದ. ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆತ ಜೈಲು ಸೇರಿದ್ದಾನೆ. ಜೊತೆಗೆ ಮೆಗ್ಗರ್ ಮಷೀನ್ ಇವನ ಬಳಿ ಇತ್ತ. ಮೆಗ್ಗರ್ ಮಷೀನ್ ಅಂದರೆ ಎಲೆಕ್ಟ್ರಿಷಿಯನ್ಗಳ ಬಳಿ ಇರುತ್ತೆ. ಅದರಲ್ಲಿ ಈ ಕರೆಂಟ್ ಶಾಕ್ ಕೊಡೋಕ್ಕಾಗತ್ತೆ. ಮೆಗ್ಗರ್ ಮಷೀನ್ ಧನರಾಜ್ ಅಂತ. ಈಗ ಅವನು ಅಂದರಾಗಿದ್ದಾನೆ. ಧನರಾಜ್ ಅವನು ಜೊತೆಗಿದ್ದ. ನಾಯಿ ಸಾಕವನಿವ, ನಾಯಿ ಸಾಕ್ತಾನೆ. ಡಾಗ್ ಬ್ರೀಡರ್ ಅಂತ ಕರೀತಾರೆ. ಒಳ್ಳೆ ಬ್ರೀಡ್ನ ನಾಯಿ ಬೇಕಪ್ಪ ಅಂತಂದರೆ ಒಳ್ಳೆ ಡಾಗ್ ಬ್ರೀಡರನ್ನು ಕರೀರಿತ್ತೆ. ಇವರಿಗೆ ಒಂದು ಐಡಿಯಾ ಇರುತ್ತೆ. ನೋಡಿ ಸರ್, ಇದು ಚೆನ್ನಾಗಿದೆ, ಇದು ಹಿಂಗಿದೆ, ಇದು ಹಾಕಬೇಕು, ಫುಡ್ ಇದು ಹಾಕಬೇಕು, ಹಿಂಗೆಲ್ಲ ಮಾಹಿತಿ ಕೊಡ್ತಾ ಇರ್ತಾರೆ. ಆಮೇಲೆ ದರ್ಶನ್ ಕೂಡ ನಾಯಿ ಸಾಕುವಂಥ ಅಭ್ಯಾಸ ಇದೆ. ಸೊ ಹಾಗಾಗಿ ದರ್ಶನ್ಗೂ ಕೊಟ್ಟಿದ್ದಾನೆ ಈತ. ಆದರೆ ಮೆಗ್ಗರ್ ಮೆಷಿನ್ನಿಂದ ಕರೆಂಟ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈಗ ಧನರಾಜ್ ಕೂಡ ಲಾಕ್ ಆಗಿದ್ದಾನೆ. ಬಂಧಿತರ ಸಂಖ್ಯೆ 19ಕ್ಕೆ ಏರಿಕೆ ಆಗಿದೆ. ಇನ್ನೊಬ್ಬ ತಲೆಮರೆಸ್ಕೊಂಡಿದ್ದಾನೆ, ಅವನು ಇನ್ನೂ ಸಿಕ್ಕಿಲ್ಲ. ಅವನು ಸಿಕ್ಕಿದ್ರೆ 2020. ಅಜಯ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ಅಜಯ್, ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಸ್ ಅಜಯ್, ಧನರಾಜ್ ಮತ್ತು ಮೆಗ್ಗರ್ ಮೆಷಿನ್ ಒಂದು ಕಡೆ ಡಾಗ್ ಬ್ರೀಡರ್, ಅದಕ್ಕಿದಕ್ಕೂ ಸಂಬಂಧ ಬರೋದಿಲ್ಲ. ಬಟ್ ಮೆಗ್ಗರ್ ಮೆಷಿನಲ್ಲಿ ಸಂಬಂಧ ಬರುತ್ತೆ. ಹೆಂಗೆ ಪತ್ತೆ ಆಯಿತು? ಅವನು ಇಲ್ಲಿ ತನಕ ಅವನ ಹೆಸರು ಬರಲಿಲ್ಲ, ಸಡನ್ನಾಗಿ ಧನರಾಜ್ ಹೆಸರು ಬರೋದಕ್ಕೆ ಏನು ಕಾರಣ? ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ, ಏನಂತಂದ್ರೆ ಈ ಒಂದು ಏನು ಪಟ್ಟಣಗೆರೆ ಶೆಡ್ ಅಂತ ಏನಿದೆ, ಇಲ್ಲಿ ಇದೇ ವ್ಯಕ್ತಿ ಅಂದ್ರೆ ರೇಣುಕಾಸ್ವಾಮಿ ಅಷ್ಟೇ ಅಲ್ಲದೆ ಈ ಹಿಂದೆನೂ ಕೂಡ ಸಾಕಷ್ಟು ಜನರಿಗೆ ಕರ್ತ್ಕೊಂಡು ಬಂದು ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ಪುರಾವೆಗಳು ಕೂಡ ಈಗಾಗಲೇ ಸಿಗ್ತಾ ಇರುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಸೋಕೋ ಟೀಮ್ ಅಂದ್ರೆ ಫೊರೆನ್ಸಿಕ್ ಟೀಮ್ ಏನು ಅಲ್ಲೋಗಿ ಏನೊಂದು ಸಾಕ್ಷಿಗಳನ್ನ ಕಲೆ ಹಾಕುವಂಥ ಸಂದರ್ಭದಲ್ಲಿ ಕೂಡ ಏನು 3 ತಿಂಗಳಿಂದ 4 ತಿಂಗಳೇ ಇದ್ದಂತಹ ಬ್ಲಡ್ ಸ್ಟೇನ್ಸ್ ಅಂದ್ರೆ ರಕ್ತದ ಕಲೆಗಳು ಈಗಾಗಲೇ ಪೊಲೀಸರಿಗೂ ಕೂಡ ಸಿಕ್ಕಿರುವಂಥದ್ದು, FSL ಟೀಮ್ಗೂ ಕೂಡ. ಸೊ ಅವೆಲ್ಲ ಅವರು ಪರಿಶೀಲನೆ ಮಾಡಿದಾಗ ಅದು ರೇಣುಕಾಸ್ವಾಮಿ ಏನು ಬ್ಲಡ್ ಸ್ಟೇನ್ಸ್ ಅಲ್ಲ, ಬಟ್ ಈ ಹಿಂದೆ ಆದಂಥ ಬ್ಲಡ್ ಸ್ಟೇನ್ ಅಂತಲೂ ಗೊತ್ತಾಗಿದೆ. ಸೊ ಹೀಗಾಗಿ ಇನ್ನೊಂದು ಆ್ಯಂಗಲಲ್ಲಿ ಈಗಾಗಲೇ ಅನುಮಾನ ಈಗಾಗಲೇ ಮೂಡ್ತಾ ಇರುವಂಥದ್ದು ಏನಂತಂದರೆ, ಈ ಹಿಂದೆನೂ ಕೂಡ ಸಾಕಷ್ಟು ಜನರಿಗೆ ಇದೇ ರೀತಿಯಾಗಿ ಈ ಒಂದು ಮೆಗ್ಗರ್ನ ಏನು ಡಿವೈಸ್ ಏನು ಎಲೆಕ್ಟ್ರಾನಿಕ್ ಡಿವೈಸ್ ಏನಿದೆ ಅದನ್ನು ಇಟ್ಕೊಂಡು ಸಾಕಷ್ಟು ಜನರಿಗೆ ಇವರು ಈ ರೀತಿಯಾಗಿ ತೊಂದರೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಬಹುತೇಕ ಇಲ್ಲಿ ಖಚಿತ ಆಗ್ತಾ ಇರುವಂಥದ್ದು. ಆ ಆ್ಯಂಗಲಲ್ಲೂ ಕೂಡ ಪೊಲೀಸರು ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದರೆ ತನಿಖೆಗೆ ಹೋಗಿದ್ದು ಪೊಲೀಸರು ರೇಣುಕಾಸ್ವಾಮಿ ವಿಚಾರವಾಗಿ, ಆದರೆ ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ವಿಚಾರಗಳು ಕೂಡ ಈಗಾಗಲೇ ಬಯಲಾಗ್ತಿರುವಂಥದ್ದು. ಇನ್ನು ವಿನಯ್ಗೂ ಕೂಡ ಈ ಒಂದು ವಿಚಾರದಲ್ಲಿ ಕೂಡ ಲಿಂಕ್ ಇದೆ ಅಂತ ಹೇಳಿ ಗೊತ್ತಾಗಿದೆ. ಅವರು ಕೂಡ ಏನು ಈ ಒಂದು ಡಿವೈಸ್ನ ಎಲ್ಲಿಂದ ತಗೊಂಡೆ ಅಂದರೆ ಕೂಡ ಅಷ್ಟಾಗಿ ಸರಿಯಾಗಿ ಸ್ಪಂದನೆ ನೀಡ್ತಾ ಇಲ್ಲ ಅಂತಲೂ ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಇದರ ಜೊತೆಗೆ ಅವರು ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಕೂಡ ತಗೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಡಿವೈಸ್ನ ಇಟ್ಕೊಂಡು ರೇಣುಕಾಸ್ವಾಮಿ ಅಷ್ಟೇ ಅಲ್ಲದೆ ಬೇರೆಯವ್ರಿಗೂ ಕೂಡ ಇವರು ಇದೇ ರೀತಿಯಾಗಿ ತೊಂದರೆ ನೀಡಿದ್ದಾರೆ ಮತ್ತು ಕರೆಂಟ್ ಶಾಕ್ಗಳನ್ನ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು ನಿಮ್ಮ ಅಪ್ಡೇಟ್ಸ್.